ನಿಮ್ಮ ಮನಸ್ಸಿನ ಮಾತು ಹೇಳಿ. ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ಹೇಳಿ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ನಾವು? ಸ್ಪೀಕ್ ಯುವರ್ ಮೈಂಡ್ ಅಂತ ಹೇಳ್ತೀವಿ. ಸ್ಪೀಕ್ ಯುವರ್ ಮೈಂಡ್. ಲೆಟ್ಸ್ ಸಿ ಒನ್ ಮೋರ್ ಸೆಂಟೆನ್ಸ್. ಅವನು ಯಾವಾಗಲೂ ಅವನ ಮನಸ್ಸಿನ ಮಾತು ಹೇಳುತ್ತಾನೆ, ಅಥವಾ ಮನಸ್ಸಲ್ಲಿ ಏನು ನಡೆಯುತ್ತೆ ಅದನ್ನು ಹೇಳ್ತಾನೆ ಅವನು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಹಿ ಆಲ್ವೇಸ್ ಸ್ಪೀಕ್ಸ್ ಹಿಸ್ ಮೈಂಡ್. ಹಿ ಆಲ್ವೇಸ್ ಸ್ಪೀಕ್ಸ್ ಹಿಸ್ ಮೈಂಡ್. ಅವನು ಮನದ ಮಾತು ಹೇಳಿದ, ಅವನ ಮನಸ್ಸಲ್ಲಿ ಏನು ನಡೀತಾ ಇತ್ತು ಅದನ್ನು ಹೇಳಿದ. ಹಿ ಸ್ಪೋಕ್ ಹಿಸ್ ಮೈಂಡ್. ಹಿ ಸ್ಪೋಕ್ ಹಿಸ್ ಮೈಂಡ್. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.